ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಏನೇ ಇಷ್ಟೇ ಪ್ರಯತ್ನ ಪಟ್ಟರೂ ಸಹ ಕೂಡ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜನ್ನು ಮಾತ್ರ ಕಡಿಮೆ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಹೆಲ್ತಿ ಡಯಟ್ನ ಫಾಲೋ ಮಾಡ್ತಿರ್ತಾರೆ, ವ್ಯಾಯಾಮ ಮಾಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಯಾರೇನೇ ಹೇಳಿದ್ರು ಸಹ ಕೂಡ ಅದನ್ನೆಲ್ಲ ಫಾಲೋ ಮಾಡ್ತಾ ಬರ್ತಾರೆ. ಬಟ್ ಒಂದೇ ಒಂದು ಇಂಚ್ ಆಗೋಷ್ಟು ಸಹ ಕೂಡ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು ಮಾತ್ರ ಕಡಿಮೆ ಆಗ್ತಿರೋದಿಲ್ಲ. ಸೊ ಆ ರೀಸನ್ಗೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಸೂಪರ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಡ್ರಿಂಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೊಟ್ಟೆ ಸುತ್ತ ಎಷ್ಟೇ ಒಂದು ಜೋತು ಬಿದ್ದಿರುವಂತಹ ಹೊಟ್ಟೆ ಆದರೂ ಸಹ ಕೂಡ ಸಂಪೂರ್ಣವಾಗಿ ಕರಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡ್ರಿಂಕ್. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಎಫೆಕ್ಟಿವ್ ಡ್ರಿಂಕ್ನ ಯಾವ ರೀತಿಯಾಗಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಈ ಒಂದು ಡ್ರಿಂಕ್ನ ರೆಡಿ ಮಾಡೋದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ನಿಮಗೆ ಸೋಂಪು ನಾರ್ಮಲ್ ದಿನಸಿ ಅಂಗಡಿಗಳಲ್ಲೆಲ್ಲ ಸಹ ಕೂಡ ಸಿಗುತ್ತೆ. ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದರಲ್ಲೂ ಸ್ಪೆಷಲಿ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಓಂಕಾಳು, ಅಜ್ವಾನ ಅಂತ ಸಹ ಕೂಡ ಕರೀತಾರೆ. ಇದೂ ಅಷ್ಟೇ ಮೇಯ್ನಾಗಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ನಿಮಗೇನಾದರೂ ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ. ದೆನ್ ಬಂದು ವೆಯ್ಟ್ ಲಾಸ್ಗೂ ಸಹ ಕೂಡ ತುಂಬಾ ಒಳ್ಳೆಯದು. ಮೇಯ್ನಾಗಿ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕಡಿಮೆ ಮಾಡೋದ್ರಲ್ಲೂ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳು ತುಂಬಾ ಒಳ್ಳೆಯದು. ಅದರಲ್ಲೂ ಸ್ಪೆಷಲಿ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು. ನಂತರ ಒಂದು 5 ಮೆಣಸಿನಕಾಳು. ಇದನ್ನು ನೀವು ಒಂದು 2 ಪೀಸಾಗಿ ಪೌಡರ್ ಮಾಡಿ ಸಹ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಒಂದು 5 ಮೆಣಸಾದರೆ ಸಾಕಾಗತ್ತೆ. ನಂತರ ಒಂದು ಅರ್ಧ ಇಂಚ್ ಆಗೋಷ್ಟು ದಾಲ್ಚಿನ್ನಿ ಅಥವಾ ಚಕ್ಕೆ. ಓವರಲ್ಲಾಗಿ ಹೇಳಬೇಕು ಅನ್ನೋದಾದರೆ ನಾನಿಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಮೇಯ್ನಾಗಿ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕರಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ಉರಿದು ಪುಡಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಹಾಕಿ ಸಹ ಕೂಡ ಮಿಕ್ಸ್ ಮಾಡಿ ಕುಡಿಬಹುದು. ಇಲ್ಲ ಅನ್ನೋದಾದರೆ ಈ ರೀತಿಯಾಗಿ ಡೈರೆಕ್ಟಾಗಿ ನೀರನ್ನು ಹಾಕಿ ಕುದಿಸಿ ಸಹ ಕೂಡ ಕುಡಿಬೋದು. ಸೇಮ್ ರಿಸಲ್ಟ್ ಕೊಡುತ್ತೆ. ಸೊ ನಿಮ್ಮ ಇಷ್ಟ. ಕೆಲವೊಬ್ಬರಿಗೆ ಪೌಡರ್ ರೆಡಿ ಮಾಡಿಕೊಂಡು ನಾವು ಹಾಗೆ ತಿಂತೀರಿ ಅಥವಾ ನಾವು ಹಾಗೆ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತೀರಿ ಅಂದರೆ ಅದೂ ಓಕೆ. ಇಲ್ಲ ಅನ್ನೋದಾದರೆ ನೀರನ್ನು ಹಾಕಿ ಕುದಿಸಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಕಾದು ನಂತರ ಕುಡಿತೀವಿ ಅನ್ನೋದಾದರೂ ಓಕೆ, ನಿಮ್ಮ ಇಷ್ಟ. ನಾನು ಇಲ್ಲಿ ಡೈರೆಕ್ಟಾಗಿ ಒಂದು 200 ml ಆಗೋಷ್ಟು ನೀರನ್ನು ಹಾಕಿ ಒಂದು 7ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಈ ಒಂದು ನೀರು ಸ್ವಲ್ಪ ಬೆಚ್ಚಗೆ ಆಗೋವರೆಗೂ ಕಾದು ನಂತರ ಇದನ್ನು ಒಂದು ಸ್ಟ್ರೈನರ್ನ ಸಹಾಯದಿಂದ ಒಂದು ಕ್ಲೀನಾಗಿರುವಂತಹ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಈಗ ಈ ಒಂದು ಡ್ರಿಂಕ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ. ಇದನ್ನು ಯಾವ ರೀತಿಯಪ್ಪ ಕುಡಿಯೋದು ಅನ್ನೋದಾದರೆ, ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಏನನ್ನು ಸಹ ಕೂಡ ಸೇವನೆ ಮಾಡಿರಬಾರ್ದು. ನೀವು ಟೀ, ಕಾಫಿ ಏನನ್ನು ಸಹ ಕೂಡ ಕೇವಲ ಈ ಒಂದು ಡ್ರಿಂಕ್ನ ಮಾತ್ರ ಸೇವನೆ ಮಾಡಬೇಕು. ಈ ಒಂದು ಡ್ರಿಂಕ್ನ ಸೇವನೆ ಮಾಡಿದ ನಂತರ 1ರಿಂದ 1.5 ಗಂಟೆಗಳ ಕಾಲ ಏನನ್ನು ಸಹ ಕೂಡ ಸೇವನೆ ಮಾಡಬಾರ್ದು. ಸೊ ಇದೇ ರೀತಿಯಾಗಿ ನೀವು 1 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಈ ಒಂದು ಡ್ರಿಂಕ್ನ ಕುಡಿದಿದ್ದೇ ಆದಲ್ಲಿ ಸೊ ತುಂಬಾ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು ಕರಗುತ್ತೆ, ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು ಅನ್ನೋದಾದರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅನ್ನೋದಾದರೆ ಅದನ್ನು ಸಹ ಕೂಡ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಮತ್ತು ಜೀರ್ಣಶಕ್ತಿಯನ್ನು ಸಹ ಕೂಡ ಹೆಚ್ಚು ಮಾಡುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಈ ಒಂದು ಡ್ರಿಂಕಲ್ಲಿದೆ ಸ್ನೇಹಿತರೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ 100ಗೆ 200% ಗ್ಯಾರಂಟಿ ಕೊಡ್ತೀನಿ. ಹೊಟ್ಟೆ ಸುತ್ತ ಇರುವಂಥ ಬೊಜ್ಜು ಸಂಪೂರ್ಣವಾಗಿ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.